ಫೈನಲಿ ಸರ್ಕಾರ ವತಿಯಿಂದ ಗುಡ್ ನ್ಯೂಸ್ ಬಂದಿದೆ. ಏನಪ್ಪಾ ಅಂದರೆ SDA, FD ಆಗಿರ್ಬೋದು, ಇನ್ನು ಬೇರೆ ಬೇರೆ ಜಾಬ್ ಎಲ್ಲರೂ ಕೂಡ ಅಪ್ಲೈ ಮಾಡಿದ್ದೀರಾ. ಸೊ ಅದಕ್ಕೆ ಒಂದು ಡೇಟನ್ನು ಕೊಟ್ಟಿದ್ದಾರೆ, ಎಕ್ಸಾಮಿನೇಷನ್ ಡೇಟು. ಸೊ ಈ ಪರೀಕ್ಷೆ ಯಾವಾಗಿದೆ ಅಂತ ನೋಡೋಣ ಬನ್ನಿ. ಮತ್ತು ಇನ್ನೂ ಯಾರು ಈ ಒಂದು ಎಕ್ಸಾಮಿನೇಷನ್ಗೆ ಅಪ್ಲೈ ಮಾಡಿಲ್ಲ, ಇನ್ನೂ ಟೈಮ್ ಇದೆ. ನಾವು ನಿಮಗೆ ಅಪ್ಲೈ ಮಾಡಿ ಕೊಡ್ತೀವಿ. ನಮ್ಮ ವಾಟ್ಸಪ್ ನಂಬರ್ಗೆ ಹಾಯ್ ಅಂತ ಕಳಿಸಿ 7892575079. ಫಸ್ಟ್ ಆಫ್ ಆಲ್ ನೋಡ್ತಾ ಇರ್ಬೋದು 10ನೇ ತಾರೀಕಿಗೆ ಅಂದರೆ ಜಾನ್ವರಿ 10ನೇ ತಾರೀಕಿಗೆ ಕಿರಿಯ ಅಧಿಕಾರಿ ಆಗಿರ್ಬೋದು, ಕಿರಿಯ ಅಭ್ಯಂತರ ಆಗಿರ್ಬೋದು, ಮಾರುಕಟ್ಟೆ ವಿಚಾರಕರಿಗೆ ಸೊ ನೀವೇನಪ್ಪ ಅಂದರೆ ಮಧ್ಯಾಹ್ನ 3ರಿಂದ 5 ಗಂಟೆಗೆ ಎಕ್ಸಾಮಿನೇಷನ್ ಬರೀಬೇಕು. ನಿರ್ದಿಷ್ಟ ಪತ್ರಿಕೆ 2 ಆಯಿತಾ. ನೆಕ್ಸ್ಟ್ ಬಂದುಬಿಟ್ಟು 11ನೇ ತಾರೀಕು ಜಾನ್ವರಿಗೆ ಸೊ ನೀವು FD ಆಗಿರ್ಬೋದು, ಸಹಾಯಕ ಆಗಿರ್ಬೋದು, ಹಿರಿಯ ಸಹಾಯಕರಾಗಿರ್ಬೋದು, ಸಹಾಯಕ ಲೆಕ್ಕಗ, ಆಮೇಲೆ ಗ್ರಂಥಪಾಲಕ, ಕಿರಿಯ ಅಭ್ಯಂತರು, ಸೊ ಮತ್ತು ಮಾರುಕಟ್ಟೆ ಮೇಲ್ವಿಚಾರಕರಿಗೆ ಸಾಮಾನ್ಯ ಜ್ಞಾನ ಪ್ರಶ್ನೆ ಪತ್ರಿಕೆಯನ್ನು ಕೊಡ್ತಾರೆ. ಓಕೆ, ಬೆಳಗ್ಗೆ 10 ಮಧ್ಯಾಹ್ನ 12ವರೆಗೆ. ಮತ್ತು ಅದೇ ದಿನ ಅಂದರೆ 11ನೇ ತಾರೀಕಿಗೆ ಸೊ ನಿಮಗೇನಪ್ಪ ಅಂದರೆ ಮಧ್ಯಾಹ್ನ ಇಂಗ್ಲೀಷು, ಕನ್ನಡ, ಕಂಪ್ಯೂಟರ್ ಜ್ಞಾನ ಪ್ರಶ್ನೆ ಪತ್ರಿಕೆ ಇರುತ್ತೆ ಆಯಿತಾ. ಆಮೇಲೆ ಜಾನ್ವರಿ 12ನೇ ತಾರೀಕಿಗೆ ಸೊ ನೀವು ಕಿರಿಯ ಅಧಿಕಾರಿ KSDL ಮುಖಾಂತರ ನಿರ್ದಿಷ್ಟ ಪತ್ರಿಕೆ ಪೇಪರ್ 2 ಅನ್ನು ಕೊಡ್ತಾರೆ. ಓಕೆ, ಮಧ್ಯಾಹ್ನ 3ರಿಂದ 5 ಗಂಟೆಗೆ. ಆಮೇಲೆ 25ನೇ ತಾರೀಕಿಗೆ ಸೊ ಇಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳು ಅಪ್ಲೈ ಮಾಡಿದ್ದೀರಾ. ಓಕೆ, ಸೊ SD ಆಗಿರ್ಬೋದು, ಕಿರಿಯ ಸಹಾಯಕ ಆಗಿರ್ಬೋದು, ನಿರ್ವಾಹಕ ಆಗಿರ್ಬೋದು, ಆಮೇಲೆ ಮಾರಾಟ ಸಹಾಯಕ ಆಗಿರ್ಬೋದು, ಮಾಪನ ಓದುಗ ಆಗಿರ್ಬೋದು. ಸೊ ಆಲ್ಮೋಸ್ಟ್ ಎಲ್ಲರೂ ಕೂಡ ಇದಕ್ಕೆ ಅಪ್ಲೈ ಮಾಡಿರ್ತೀರಾ. ಅದಕ್ಕೆ ಸಾಮಾನ್ಯ ಜ್ಞಾನ ಪ್ರಶ್ನೆ ಪತ್ರಿಕೆ ಬೆಳಗ್ಗೆ 10ರಿಂದ 12 ಇರುತ್ತೆ. ಓಕೆ, ಆಮೇಲೆ ಅದೇ ದಿನ ನಿಮಗೆ ಮಧ್ಯಾಹ್ನಕ್ಕೆ ಏನಿರುತ್ತೆ ಅಂದರೆ ಇಂಗ್ಲೀಷ್, ಕನ್ನಡ ಹಾಗೂ ಕಂಪ್ಯೂಟರ್ ಜ್ಞಾನ ಪ್ರಶ್ನೆ ಪತ್ರಿಕೆ ಇರುತ್ತೆ. ಓಕೆ, ಆದಷ್ಟು ಬೇಗನೆ ಒಂದು ಡೇಟನ್ನು ಕೊಟ್ಟಿದ್ದಾರೆ. ಇನ್ನೂ ಕೂಡ ಟೈಮ್ ಇದೆ. ಇನ್ನೂ ನಿಮಗೆ ಆಲ್ಮೋಸ್ಟ್ ಆಲ್ 25-27 ಮಟ್ಟ ಟೈಮ್ ಇದೆ. ಆರಾಮ್ಸೆ ಅಪ್ಲೈ ಮಾಡ್ಕೊಳ್ಳಿ ಡೇಟು. ಅದಕ್ಕೆ ಇನ್ನೂ ಯಾರು ಅಪ್ಲೈ ಮಾಡಲಿ ಅಪ್ಲೈ ಮಾಡಿ. ಆದಷ್ಟು ಬೇಗನೆ ನಿಮಗೆಲ್ಲರೂ ಕೂಡ ಒಂದು ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡ್ತಾರೆ. ಓಕೆ, ಇಲ್ಲಿ ಕೆಲವೊಂದು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ, ಅದೇ ರೀತಿ ಓದ್ಕೊಳ್ಳಿ. ಆಮೇಲೆ ರೈಲ್ವೆ ಮುಖಾಂತರ ಏನಪ್ಪ ಅಂದರೆ ಅದು ಕೂಡ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ, ಡೇಟನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ. ಓಕೆ, ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವೇನಪ್ಪ ಅಂತಂದರೆ 3416 ಪೋಸ್ಟ್ಗಳಿಗೆ ಗೂಡ್ಸ್ ಟ್ರೈನ್ ಮ್ಯಾನೇಜರ್ ಅಂತ. ಸೊ ಇದೊಂದು ನೋಟಿಫಿಕೇಶನ್ ಔಟ್ ಆಗಿತ್ತು. ಇದು ಲಾಸ್ಟ್ ಡೇಟ್ 20ನೇ ತಾರೀಕಿತ್ತು. ಬಟ್ ಏನಪ್ಪ ಅಂದರೆ ಎಕ್ಸ್ಟೆಂಡ್ ಮಾಡಿದ್ದಾರೆ 27ನೇ ತಾರೀಕು ಮಾಡಿ ಕೂಡ ನೀವು ಅಪ್ಲೈ ಮಾಡ್ಕೋಬೋದು. ಓಕೆ, ರೈಲ್ವೆ ಮುಖಾಂತರ 2 ಥರ ಜಾಬ್ ಇದ್ದಾವೆ. ಸೊ ಇಲ್ಲಿ ನಿಮಗೆ ತೋರಿಸಿ ನೋಡಿ. ಫಸ್ಟ್ ಆಫ್ ಆಲ್ ನಿಮಗೆ ಚೀಫ್ ಕಮರ್ಷಿಯಲ್ ಕಮ್ ಟಿಕೆಟ್ ಸೂಪರ್ವೈಸರ್, ಸ್ಟೇಷನ್ ಮಾಸ್ಟರ್, ಆಮೇಲೆ ಜೂನಿಯರ್ ಅಕೌಂಟ್ಸ್ ಅಸಿಸ್ಟೆಂಟ್, ಆಮೇಲೆ ಟ್ರಾಫಿಕ್ ಅಸಿಸ್ಟೆಂಟ್, ಸೀನಿಯರ್ ಕ್ಲರ್ಕ್ ಟೈಪಿಸ್ಟ್, ಆಮೇಲೆ ಗೂಡ್ಸ್ ಟ್ರೈನ್ ಮ್ಯಾನೇಜರ್ ಅಂತ ಫಸ್ಟ್ ಹುದ್ದೆ. ಓಕೆ, ಅಂದರೆ ಫಸ್ಟ್ ನೋಟಿಫಿಕೇಶನ್ ಇದು. ಇಲ್ಲೂ ಕೂಡ ಅಪ್ಲೈ ಮಾಡಿ. ಇದು ಬೇಸ್ಡ್ ಆನ್ ಸೆಕೆಂಡ್ PUC ಕೂಡ ನೀವು ಅಪ್ಲೈ ಮಾಡ್ಕೋಬೋದು. ಆಮೇಲೆ ನಿಮಗೆ ಸೆಕೆಂಡ್ ನೋಟಿಫಿಕೇಶನ್ ಬಂದುಬಿಟ್ಟು ಕಮರ್ಷಿಯಲ್ ಕಮ್ ಟಿಕೆಟ್ ಕ್ಲರ್ಕು, ಆಮೇಲೆ ಅಕೌಂಟ್ಸ್ ಕ್ಲರ್ಕ್ ಕಮ್ ಟೈಪಿಸ್ಟು, ಆಮೇಲೆ ಜೂನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟು, ಟ್ರೈನ್ಸ್ ಕ್ಲರ್ಕ್ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಓವರಾಲ್ ಇಂಡಿಯಾ ಮುಖಾಂತರ ರಿಕ್ರೂಟ್ಮೆಂಟ್ ಆಗ್ತಿರುತ್ತೆ. ಅದಕ್ಕೆ ಬೆಂಗಳೂರಲ್ಲಿ ಸಂಬಂಧಪಟ್ಟಂತೆ ಸೊ ಬೆಂಗಳೂರಲ್ಲಿ ವೇಕೆನ್ಸಿ ನಿಮಗೆ ಬೇಕಾದರೆ ಈ PDF ನಿಮಗೆ ಶೇರ್ ಮಾಡ್ತೀನಿ. ಓಕೆ, ಎರಡೂ ಒಂದು ಜಾಬ್ಗೆ ಅಪ್ಲೈ ಮಾಡಿ. ಆದಷ್ಟು ಒಳ್ಳೆ ಗುಡ್ ನ್ಯೂಸ್ ಬರಲಿ, ನಿಮಗೆಲ್ಲರೂ ಕೂಡ ಒಂದು ಒಳ್ಳೆ ಜಾಬ್ ಸಿಗಲಿ ಅಂತ ಆಶಿಸುತ್ತಾ, ಏನೇ ಸಂದೇಹಗಳಿದ್ದರೆ ಒಂದು ವಾಟ್ಸಪ್ ನಂಬರ್ಗೆ ನೋಟ್ ಮಾಡ್ಕೊಳ್ಳಿ, 7892575079. ಈ ನಂಬರ್ಗೆ ಹಾಯ್ ಅಂತ ಕಳಿಸ್ಬಿಟ್ಟು ನಿಮ್ಗೆ ಯಾವ ಜಾಬ್ ಅಪ್ಲೈ ಮಾಡಬೇಕಿತ್ತಲ್ವ ಅದಕ್ಕೆ ಹೇಳಿದೆ, ನಾವು ನಿಮಗೆ ಅಪ್ಲೈ ಮಾಡಿ ಕೊಡ್ತೀವಿ. ಓಕೆ, ವಿದ್ಯಾರ್ಥಿಗಳು ಆದಷ್ಟು ಬೇಗನೆ ಮುಂದೆ ವಿಡಿಯೋದಲ್ಲಿ ಬೆಟ್ ಆಗುವಂಥ ಎಲ್ಲರಿಗೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮತ್ತು ಎಲ್ಲರೂ ಕೂಡ ಶೇರ್ ಮಾಡಿ. ಯಾಕೆಂದರೆ ಈ ಟೈಮ್ ಟೇಬಲ್ ಬಗ್ಗೆ ಭಾಳ ಜನ ಗೊತ್ತಿರಲ್ಲ. ಅದಕ್ಕೆಲ್ಲರೂ ಕೂಡ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ, ಕಾಲೇಜ್ ಗ್ರೂಪ್ಸ್ಗೆ ಎಲ್ಲರೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.